ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮ್ಮಲ್ಲಿ ಸಾಕಷ್ಟು ಜನ ಕನ್ನಡ ಚಿತ್ರಗಳ ಜೊತೆ ಇತರ ಭಾಷಾ ಚಿತ್ರಗಳನ್ನು ನೋಡೋರು ಇರ್ಬೋದಲ್ವಾ. ತಮಿಳಿನಲ್ಲಿ 2 ವರ್ಷ ಹಿಂದೆ ಜಿಗರ್ ತಂಡ ಅನ್ನೋ ಚಿತ್ರ ಒಂದು ಸೂಪರ್ ಹಿಟ್ ಆಗಿತ್ತು. ಅದು ತಮಿಳ್ ಚಿತ್ರರಂಗದ ಆ ವರ್ಷದ ಮೋಸ್ಟ್ ಪ್ರಾಫಿಟಬಲ್ ಫಿಲ್ಮ್ ಆಗಿದ್ದಲ್ಲದೆ ವಿಮರ್ಶಕರಿಂದಾನೂ ಬಹಳ ಒಳ್ಳೆ ಫೀಡ್ಬ್ಯಾಕ್ ಪಡೆದಿದ್ದು ಕಾಲಿವುಡ್ ವೀಕ್ಷಕರಿಗೆಲ್ಲ ಗೊತ್ತಿರಬಹುದು. ಈ ಮೂವಿಯಿಂದ ಬಹಳ ಇಂಪ್ರೆಸ್ ಆದ ಸುದೀಪ್ ಅವರು ತಮ್ಮ ಕಿಚ್ಚ ಬ್ಯಾನರ್ ನಡಿಯಲ್ಲಿ ತಮಿಳಿನ ಜಿಗರ್ ತಂಡದ ರೀಮೇಕ್ ಮಾಡೋದಕ್ಕೆ ಹೊರಟಿರೋದು ಈಗ ಹಳೆ ಸುದ್ದಿ. ತಮಿಳಿನಲ್ಲಿ ಲಕ್ಷ್ಮೀ ಮೆನನ್ ಮತ್ತೆ ಸಿದ್ಧಾರ್ಥ್ ವಹಿಸಿದ ಪಾತ್ರಗಳನ್ನ ಕನ್ನಡದಲ್ಲಿ ಸಂಯುಕ್ತ ಹೊರ್ನಾಡ್ ಮತ್ತೆ ನನ್ನು ಸೀರೆ ಖ್ಯಾತಿಯ ರಾಹುಲ್ ವಹಿಸೋರಿದ್ದಾರೆ. ರವಿಶಂಕರ್ ಅವರು ಗ್ಯಾಂಗ್ಸ್ಟರ್ ಪಾತ್ರವನ್ನ ವಹಿಸಿದ್ದಾರೆ. ಶಿವಗಣೇಶ್ ಅವರ ನಿರ್ದೇಶನದ ಕನ್ನಡದ ಜಿಗರ್ ತಂಡದ ಫಸ್ಟ್ ಲುಕ್ ಟೀಸರ್ ನ ಒಂದು ತುಣುಕು ನಿಮಗಾಗಿ. ಜಿಗರ್ ಅಂದ್ರೆ ಹಾರ್ಟ್, ಥಂಡ ಅಂದ್ರೆ ಗೋಲ್ಡ್. ಕೊರಿಯನ್ ಚಿತ್ರ ಡರ್ಟಿ ಕಾರ್ನಿವಲ್ ನ ಥೀಮ್ ಇಂದ ಇನ್ಸ್ಪಿರೇಷನ್ ತಗೊಂಡು ತಮಿಳಿನ ಜಿಗರ್ ತಂಡ ರಚನೆಯಾಯಿತು. ಇನ್ನು ಕನ್ನಡದ ಜಿಗರ್ ತಂಡದಲ್ಲಿ ತಮಿಳಿನಲ್ಲಿರೋ ಕಥೆಯನ್ನ ಸಂಪೂರ್ಣವಾಗಿ ಬಳಸಿದಾರೋ ಅಥವಾ ಕನ್ನಡಿಗರ ರುಚಿಗನುಸಾರವಾಗಿ ಬದಲಾಯಿಸಿದಾರೋ ಅಂತ ನೋಡ್ಬೇಕಷ್ಟೆ. ಹಾಗೆ ಕೊರಿಯನ್ ಭಾಷೆ ಮತ್ತೆ ತಮಿಳಿನಲ್ಲಿ ಹಿಟ್ ಆಗಿರೋ ಈ ಚಿತ್ರ ಕನ್ನಡದಲ್ಲಿ ಏನು ರಂಗು ತರುತ್ತೆ ಅಂತಾನೂ ನೋಡ್ಬೇಕು. ಕನ್ನಡದ ಜಿಗರ್ ತಂಡ ಬಗ್ಗೆ ಅಪ್ಡೇಟ್ಸ್ ಗಾಗಿ ಮತ್ತೆ ಸ್ಯಾಂಡಲ್ವುಡ್ ನ ಇತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಯಾಂಡಲ್ವುಡ್ ಸೆಂಟ್ರಲ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.